ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 5ನೇ ತರಗತಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ರೂಪನಾತ್ಮಕ FA1 ಮೌಲ್ಯಾಂಕನ ಜುಲೈ 2026ರಲ್ಲಿ ನಡೀತಾ ಇದೆ. ಅದಕ್ಕಾಗಿ ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಆಲ್ರೆಡಿ ನಾನು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಹಾಕಿದ್ದೆ. ಈ ವರ್ಷ ಸಮಗ್ರ ಪ್ರಗತಿ ಪತ್ರದಲ್ಲಿ ಮಗುವಿಗೆ FA1 ಪರ್ಸೆಂಟೇಜ್ ಬಂದುಬಿಟ್ಟು ಎಷ್ಟಿದೆ ಅಂತಂದರೆ 15 ಇದೆ. ಸೊ ಹೀಗಾಗಿ 15 ಅಂಕಗಳ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಾವೇನು ಮಾಡಿದ್ದೀವಿ, ಪ್ರಿಪೇರ್ ಮಾಡಿರೋದು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳ ವಿಡಿಯೋಗಳು ಇದೇ ಥರದಾಗಿ ಸಿಗ್ತವೆ. LBAಗಳಾಗಿರ್ಬೋದು, FA ಕ್ವಶನ್ ಪೇಪರ್. ಇಷ್ಟ ಆದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಜೀವ ಜಗತ್ತು ಟೋಟಲಿ ಜೂನ್ದಲ್ಲಿ 10%, ಜುಲೈದಲ್ಲಿ 15%, 25% ಸಿಲೆಬಸನ್ನು ಮುಗಿಸ್ಬೇಕಿತ್ತು. ಓಕೆ, ಸೊ ಅದೇ ಥರ 4 ಪಾಠ ಬರ್ತದೆ. ವೇಟೇಜ್ ನೋಡಿದರೆ ಜೀವ ಜಗತ್ತಿಗೆ 4 ಅಂಕ 3 ಪ್ರಶ್ನೆ, ಕುಟುಂಬಕ್ಕೆ 4 ಅಂಕ 3 ಪ್ರಶ್ನೆ, ಸಮುದಾಯ 3 ಅಂಕ 1 ಪ್ರಶ್ನೆ, ಸಮುದಾಯ ಆಟಗಳು 4 ಅಂಕ 3 ಪ್ರಶ್ನೆ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಳಸಿರ್ತಕ್ಕಂಥದ್ದು 15 ಅಂಕ 10 ಪ್ರಶ್ನೆಗಳನ್ನು ಬಳಕೆ ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡಿದ್ದೀವಿ. ಎಲ್ಲ ಪ್ರಶ್ನೆಗಳು LBAದಿಂದನೇ ತೆಗೆದುಕೊಂಡಿದ್ದೀವಿ. ಜ್ಞಾನಕ್ಕೆ 6, ತಿಳುವಳಿಕೆಗೆ 7, ಅನ್ವಯಕ್ಕೆ 2, ಒಟ್ಟು 15 ಅಂಕ. ಪ್ರಶ್ನೆ ವಿಧ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರಕ್ಕೆ 6 ಅಂಕ, ಕಿರು ಉತ್ತರಕ್ಕೆ 6 ಅಂಕ, ದೀರ್ಘ ಉತ್ತರಕ್ಕೆ 3 ಅಂಕ, ಒಟ್ಟು 15 ಅಂಕ. ಕ್ಲಿಷ್ಟತೆ ಮಟ್ಟ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು 6 ಅಂಕ ಇದ್ದಾವೆ. ಸಾಧಾರಣ ಕೂಡ 6 ಅಂಕಕ್ಕೆ ಕೊಟ್ಟಿದ್ದೀವಿ. ಕಠಿಣ ಕೇವಲ 3 ಅಂಕ ಇದೆ. ಸೊ ಒಟ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಪಾಠಗಳ ಅಂಕ ಹಂಚಿಕೆ ನೋಡೋದಾದರೆ ಜೀವ ಜಗತ್ತು ಅಂತಕ್ಕಂಥ ಅಧ್ಯಾಯಕ್ಕೆ ನಾವೇನು ಮಾಡಿದ್ದೀವಿ, 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ಸೊ ಟೋಟಲಿ ಬಳಕೆ ಮಾಡಿರ್ತಕ್ಕಂಥದ್ದು 3 ಪ್ರಶ್ನೆ 4 ಅಂಕ. ಕುಟುಂಬಕ್ಕೆ 1 ಅಂಕದ 2 ಪ್ರಶ್ನೆ, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಸಮುದಾಯದಿಂದ 3 ಅಂಕದ 1 ಪ್ರಶ್ನೆ, 1 ಪ್ರಶ್ನೆ 3 ಅಂಕ. ಸಮುದಾಯ ಆಟಗಳಿಗೆ 1 ಅಂಕದ 2, 2 ಅಂಕದ 1, ಒಟ್ಟು 3 ಪ್ರಶ್ನೆ 4 ಅಂಕವನ್ನು ಬಳಕೆಯನ್ನು ಮಾಡಿರೋದು. ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿರೋದು 1 ಮಾರ್ಕರ್ 6 ಕ್ವಶನ್, 2 ಮಾರ್ಕರ್ 3 ಇದ್ದಾವೆ, 3 ಮಾರ್ಕರ್ 1 ಇದ್ದಾವೆ. ಆಮೇಲೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟಿರೋದಂದರೆ 10 ಇದ್ದಾವೆ. ಒಟ್ಟು ಅಂಕಗಳು ಬಂದುಬಿಟ್ಟು 15 ಅಂಕಗಳಿಗಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ. ಇದು ಪ್ರಶ್ನೆ ಪತ್ರಿಕೆ ಕೇವಲ 1 ಪುಟ ಇದೆ. ಅದನ್ನು ಜೆರಾಕ್ಸ್ ಆದರೂ ಕೂಡ ತಾವೇನು ಮಾಡ್ಬೋದು, ಬಳಕೆ ಮಾಡ್ಬೋದು. ಪ್ರಥಮ ರೂಪನಾತ್ಮಕ FA1 ಮೌಲ್ಯಾಂಕನ ಜುಲೈ 2026, ಮಾದರಿ ಉತ್ತರಗಳು, ತರಗತಿ 5, ವಿಷಯ ಪರಿಸರ ಅಧ್ಯಯನ, ಅಂಕಗಳ 15, ಸಮಯ 40 ನಿಮಿಷ. ಮುಖ್ಯ ಪ್ರಶ್ನೆ 1, ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 1, ಮನುಷ್ಯನ ಚಲನಾಂಗ. A ತಲೆ, B ಕಾಲು, C ಕೈ, D ರೆಕ್ಕೆ. ಸರಿಯಾದ ಉತ್ತರ ಆಯ್ಕೆ B ಕಾಲು ಅನ್ನೋದು ಸರಿ ಇದೆ. ಪ್ರಶ್ನೆ 2, ವಂಶವೃಕ್ಷದಲ್ಲಿ ಗಂಡಸರಿಗೆ ಬಳಸುವ ಸಂಕೇತ ಯಾವುದು? A ವೃತ್ತ, B ತ್ರಿಕೋನ, C ಚೌಕ, D ಅಂಡಾಕಾರ. ಸೊ ವಂಶವೃಕ್ಷ ಹಾಕುವಾಗ ಗಂಡಸರಿಗೆ ಬಳಸ್ತಕ್ಕಂಥ ಸಂಕೇತ ಯಾವುದಾಗಿರ್ತದೆ? ಆಪ್ಷನ್ B ತ್ರಿಕೋನ ಅನ್ನೋದು ಸರಿಯಾದ ಉತ್ತರ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಬಿಟ್ಟ ಸ್ಥಳವನ್ನು ತುಂಬತಕ್ಕಂಥ ಪ್ರಶ್ನೆಗಳನ್ನು 2 ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 3, ಶಾಲೆಗಳಿಗೆ ಬಹುತೇಕ ರಜೆ ಇರುವ ದಿನ ಅಂತ ಕೇಳಿದ್ದಾರೆ. ಇಲ್ಲಿ ಭಾನುವಾರ ಬರೆದಿದ್ದೀವಿ. ಸೊ ರವಿವಾರ ಅಂದ್ರೂ ಕೂಡ ಏನಪ್ಪ ಅಂದರೆ ಬರೀಬಹುದು, ಆದಿತ್ಯವಾರ ಅಂತಲೂ ಹೇಳ್ತಾರಾ? ಎಸ್, ನೋಡಿ. ಇನ್ನು ಕೀಟಗಳನ್ನು ಹಿಡಿಯುವ ಸಸ್ಯವೆಂದರೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದರ ಉತ್ತರ ನಲಿಗೆ ಹೂವು ಅಂತಕ್ಕಂಥದ್ದಿದೆ. ಇನ್ನು ಮುಂದೆ 1 ಅಂಕದ 2 ಪ್ರಶ್ನೆಗಳಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 5, ನಾವು ಕುಟುಂಬದಿಂದ ಯಾವ ಮೌಲ್ಯಗಳನ್ನು ಕಲಿಯಬೇಕು ಅನ್ನೋಕ್ಕಿತ್ತು. ಅಂದರೆ ಕುಟುಂಬದಿಂದ ಸಾಮಾನ್ಯವಾಗಿ ಕಲಿತಕ್ಕಂಥ ಮೌಲ್ಯಗಳಿಗೆ ಬಂದಾಗ ಅದು ಸೌಜನ್ಯ, ಸಹಕಾರ ಮತ್ತು ಪ್ರೀತಿ. ಇವೆಲ್ಲ ನಾವೇನು ಮಾಡ್ತೀವಪ್ಪ ಅಂದರೆ ಕುಟುಂಬದಿಂದ ಕಲಿತಕ್ಕಂಥ ಮೌಲ್ಯಗಳ ಪಟ್ಟಿಯಲ್ಲಿ ಬರೋದು. ಪ್ರಶ್ನೆ 6, ವಿಶ್ವದಲ್ಲಿನ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ದಾರೆ. ಸೊ ವಿಶ್ವದಲ್ಲಿ ಅತಿ ಎತ್ತರದ ಶಿಖರಕ್ಕೆ ಬಂದಾಗ ಫ್ರೆಂಡ್ಸ್ ಅದೇನಪ್ಪ ಅಂದರೆ ಮೌಂಟ್ ಎವರೆಸ್ಟ್. ಸೊ ಮೌಂಟ್ ಎವರೆಸ್ಟ್ ಅನ್ನೋದು ವಿಶ್ವದ ಅತಿ ಎತ್ತರದ ಶಿಖರದಲ್ಲಿ ಬರೋದು. ಇನ್ನು 2 ಅಂಕದ ಪ್ರಶ್ನೆಗೆ ಬರೋಣ. ಒಟ್ಟು 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 3 ಪ್ರಶ್ನೆ 6 ಅಂಕ. ಪ್ರಶ್ನೆ 7, ಜೀವಿಗಳ 2 ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಜೀವಿಗಳ ಭಾಳ ಲಕ್ಷಣಗಳಿದ್ದಾವೆ.
ಅದು ಬೆಳವಣಿಗೆ ಬರ್ತದೆ, ಉಸಿರಾಟ ಬರ್ತದೆ, ವಿಸರ್ಜನೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಬರ್ತದೆ, ಸಂತಾನೋತ್ಪತ್ತಿ, ಚಲನೆ, ಇವೆಲ್ಲವುಗಳು ಕೂಡ ಏನಪ್ಪ ಅಂದರೆ ಲಕ್ಷಣಗಳು. ಅದರಲ್ಲಿ ನೀವು ಎನಿ 2 ಬರೆದ್ರೂ ಕೂಡ ನಿಮಗೆ 2 ಮಾರ್ಕರನ್ನು ಕೊಡ್ತಾರೆ. ಇನ್ನು ಮನೆಯಲ್ಲಿ ಹಿರಿಯರು ಇರುವುದರಿಂದ ಕುಟುಂಬಕ್ಕಾಗುವ 2 ಅನುಕೂಲಗಳನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ಮನೆಯಲ್ಲಿ ಹಿರಿಯರು ಇರೋದ್ರಿಂದ ನಮ್ಗೆ ಏನಾಗ್ತದಪ್ಪ ಅಂದರೆ ಹಿರಿಯರ ಒಂದು ಮಾರ್ಗದರ್ಶನ ಸಿಗ್ತದೆ. ಆಮೇಲೆ ಒಗ್ಗಟ್ಟಿನಿಂದ ನಾವೇನು ಮಾಡ್ಬೋದು, ಜೀವನವನ್ನು ನಡೆಸ್ಬೋದು. ಅಷ್ಟೇ ಅಲ್ಲ, ಸೊ ಹಿರಿಯರ ಒಂದು ಪ್ರೀತಿ, ಮಮತೆ ಇವೆಲ್ಲ ನಮ್ಗೆ ಏನಾಗ್ತಾವಪ್ಪ ಅಂದ್ರೆ ಮಕ್ಕಳಿಗೆ ಸಿಗ್ತಾವೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೆದ್ರೆ ಸೊ ನಿಮಗೆ ಈ ಪ್ರಶ್ನೆ ಉತ್ತರ ಏನಾಗ್ತದೆ, ಕಂಪ್ಲೀಟ್ ಆಗ್ತದೆ. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ಎಸ್ ಏನಿತ್ತಂದರೆ ಆಟಗಳ 2 ಉಪಯೋಗಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಆಟಗಳಿಂದ ಹಲವು ಉಪಯೋಗಗಳು ಇದ್ದಾವೆ. ಇಲ್ಲಿ ಆರೋಗ್ಯವರ್ಧಕ ಅಂತ ಕೇಳಿದ್ದಾರೆ. ಆಟಗಳನ್ನು ಆಡೋದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಸುಧಾರಿಸಬಹುದು, ಮನಸ್ಸನ್ನು ಕೇಂದ್ರೀಕರಿಸಬಹುದು. ಆಮೇಲೆ ಆಟದಿಂದ ಗೆಳೆಯರೊಂದಿಗೆ ನಾವೇನು ಮಾಡ್ಬೋದಪ್ಪ ಅಂದರೆ ಸ್ನೇಹವನ್ನು ಬೆಳೆಸ್ಬೋದು ಅನ್ನೋದನ್ನು ನೀವೇನು ಮಾಡಬೇಕು ಫ್ರೆಂಡ್ಸ್ ಬರೆದ್ರೆ ಸೊ ನಿಮಗೆ ಏನಾಗ್ತದೆ, ಅಂಕಗಳನ್ನು ಕೊಡ್ತಾರೆ. ಇನ್ನು ಮುಂದಿನ ಹಾಗೂ ಕಡೆಯ ಪ್ರಶ್ನೆ ಇತ್ತು ಈ ವಿಡಿಯೋದಲ್ಲಿ, ನಗರ ಸಮುದಾಯ ಎದುರಿಸುವ 3 ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನಗರಗಳಲ್ಲಿ ಹಲವು ಸಮಸ್ಯೆಗಳು ಇದ್ದಾವೆ. ಓಕೆ, ಆ ಹಲವು ಸಮಸ್ಯೆಗಳಿಗೆ ಬಂದಾಗ ಫ್ರೆಂಡ್ಸ್ ಮುಖ್ಯವಾಗಿ ಬರ್ತಕ್ಕಂಥದ್ದು ಜನಸಂಖ್ಯೆ ಹೆಚ್ಚಳ. ಇವತ್ತು ನೋಡ್ಬೋದು ಸಿಟಿಗಳಲ್ಲಾಗಿರ್ಬೋದು, ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ಎಲ್ಲ ಕಡೆ ಏನಾಗದಪ್ಪ ಅಂದ್ರೆ ಜನಸಂಖ್ಯೆ ವ್ಯಾಪಕವಾಗಿ ಏರಿಕೆಯಾಗುತ್ತಿದೆ. ಇದು ಕೂಡ ಒಂದು ನಗರದಲ್ಲಿನ ಒಂದು ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಅನ್ಬೋದು. ಎರಡನೇದು ಟ್ರಾಫಿಕ್ ಸಮಸ್ಯೆ ಮತ್ತು ಮಾಲಿನ್ಯ. ಸೊ ನಗರಗಳಲ್ಲಿ ಜನಸಂಖ್ಯೆ ಹೆಚ್ಚಾದಂಗೆ ಏನಾಗದಪ್ಪ ಅಂದ್ರೆ ರಸ್ತೆಯ ಟ್ರಾಫಿಕ್ಕು ಕೂಡ ಹೆಚ್ಚಾಗದ. ಈ ರಸ್ತೆ ಸಂಚಾರವನ್ನು ನಿಯಂತ್ರಣ ಮಾಡೋದು ಸಹಿತ ಸಂಚಾರಿ ಪೊಲೀಸ್ ಠಾಣೆಯವರಿಗೆ ಒಂದು ದೊಡ್ಡ ತಲೆನೋವಾಗದ. ಇನ್ನು ಕೊಳಚೆ ನಿರ್ವಹಣೆ ಕೊರತೆ ಅಂತ ಹೇಳ್ತಾರೆ. ಇಲ್ಲಿ ಒಳಚರಂಡಿಗಳು ಅಂತ ಬರ್ತದೆ, ಗಟಾರು ಅಂತ ಹೇಳ್ತೀವಲ್ಲ. ಎಸ್, ಈ ಒಳಚರಂಡಿಗಳ ನಿರ್ವಹಣೆ, ಅವುಗಳನ್ನು ಸಾಗಿಸ್ಬೇಕಲ್ಲ ಪಟ್ಟಣದಿಂದ ಆಚೆಗೆ, ಅದು ಕೂಡ ಒಂದು ನಗರ ಸಮಸ್ಯೆ ಮುಖ್ಯವಾಗಿರ್ತಕ್ಕಂಥ ಒಂದು ಸಮಸ್ಯೆ. ಇನ್ನು ಕುಡಿಯುವ ನೀರಿನ ಸಮಸ್ಯೆ ಅಂದರೆ ಅಗಾಧವಾಗಿ ಬೆಳೀತಕ್ಕಂಥ ಪ್ರಮಾಣದ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಕುಡಿಯುವ ನೀರನ್ನು ಸಹಿತ ಕೊಡ್ತೋ ಮುಖ್ಯ ಕರ್ತವ್ಯ. ಸೊ ಹೀಗೆ ಈ ಕುಡಿಯುವ ನೀರನ್ನು ಒದಗಿಸೋದು ಸಹಿತ ಕೂಡ ಏನಪ್ಪ ಅಂದರೆ ಒಂದು ನಗರ ಸಮಸ್ಯೆಗಳ ಪಟ್ಟಿಯಲ್ಲಿ ಬರ್ತದೆ. ಇಷ್ಟು 5ನೇ ತರಗತಿಗೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗಾಗಿ ಕೊಟ್ಟಿದ್ದೀವಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ಆಮೇಲೆ ಈಗಾಗಲೇ ಕನ್ನಡ ಹಾಕಿದ್ದೆ, ಇಂಗ್ಲೀಷ್ ಮತ್ತು ಗಣಿತನೂ ಕೂಡ ಬೇಗನೆ ಹಾಕ್ತೀವಿ, ಅವುಗಳನ್ನು ಸಹಿತ ನೋಡ್ಬೋದು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಸೊ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ.